ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಕೆಲವೊಂದು ಪೇರೆಂಟ್ಸ್ಗಳು ನನ್ನನ್ನು ಕೇಳ್ತಾ ಇದ್ದಾರೆ, ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳೋದಿಲ್ಲ, ತುಂಬ ರಚ್ಚೆ ಮಾಡ್ತಾರೆ, ಮತ್ತು ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ಮತ್ತು ಇವಾಗ ರಜಾ ಇರೋ ಸಮಯದಿಂದ ಅಕ್ಕಪಕ್ಕದ ಮಕ್ಕಳ ಜೊತೆ ಹೋಗಿ ಗಲಾಟೆ ಮಾಡಿಕೊಂಡು ನಮ್ಮ ತಲೆ ಹೋಗೋ ಅಂಥ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದರೆ ಅವ್ರುಗಳು ಜಗಳ ಮಾಡಿ ದೊಡ್ಡವರು ನಿಂತ್ಕೊಂಡು ಬೀದಿಲೆಲ್ಲ ನೋಡೋ ಥರ ಜಗಳಗಳು ಪ್ರಾರಂಭ ಆಗ್ತಾ ಇದೆ. ನಾವು ಎಷ್ಟೇ ಬುದ್ಧಿ ಹೇಳಿದ್ರು ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳೋದಿಲ್ಲ. ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಆಟ ಆಡ್ತಾ ಅವ್ರುಗಳು ಅವ್ರಿಗೆ ದೇಹಕ್ಕೆ ಆಗೋವಂಥ ಗಾಯಗಳನ್ನು ಮಾಡ್ಕೊಳ್ಳೋ ಅಂಥದ್ದು, ಬೀಳೋ ಅಂಥದ್ದನ್ನು ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಎಲ್ಲಂದರಲ್ಲಿ ಕೇಳ್ದಂಗೆ ಬೆಳಗ್ಗೆ ಹೋಗಿ ಸಂಜೆ ಆದರೂ ಮನೆಗೆ ಬರೋದಿಲ್ಲ. ಈ ರೀತಿ ಎಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ. ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮನೇಲಿ ನಮ್ಮ ಮಕ್ಕಳು ಹೇಳ್ದಂಗೆ ಕೇಳೋ ಥರ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ತಂತ್ರ ಇದ್ದರೆ ಹೇಳ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಿಮಗೆ ಇದೊಂದು ಪುಟ್ಟ ತಂತ್ರನೇ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ನೀವು ಹೇಳ್ದಂಗೆ ಕೇಳೋ ಅಂಥದ್ದಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಒಂದು ಅರಿಶಿಣದ ಬಟ್ಟೆನ ತೊಗೊಬೇಕಾಗುತ್ತೆ. ಒಂದು ಅಂಗೈಯಷ್ಟು ಅಗಲ ಅರಿಶಿಣದ ಬಟ್ಟೆನ ನೀವು ತಗೊಂಡು, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಎಡಮುರಿ ಮತ್ತು ಬಲಮುರಿ ಬೇರು ಅಂತ ಸಿಗುತ್ತೆ. ಆ ಎರಡನ್ನೂ ನೀವು ಆಯ್ಕೆ ಮಾಡ್ಕೊಬೇಕು. ಒಂದು ಬಲಗಡೆ ಸುತ್ತಿರುತ್ತೆ ಬಲಮುರಿ ಅಂತ, ಅಂದರೆ ಎಡಮುರಿ ಅಂದರೆ ಎಡಗಡೆ ಕಡೆಯಿಂದ ಅದು ಸುರುಳಿ ಆಕಾರದಲ್ಲಿ ಸುತ್ತಕೊಂಡಿರುತ್ತೆ. ಅದನ್ನು ನೀವು ತಗೊಂಡು ಅದರಲ್ಲಿ ಸ್ವಲ್ಪ ನೀವು ಮುಟ್ಟಿದರೆ ಮುನಿ ಸೊಪ್ಪನ್ನು ನೀವು ಅದನ್ನು ಸ್ವಲ್ಪ ಕಿತ್ಕೊಂಡು ನೀವು ಏನು ಮಾಡಬೇಕು ಅಂದರೆ, 2 ಹಳದಿ ಕವಡೆಗಳನ್ನು ನೀವು ಗ್ರಂಥಿಗೆ ಅಂಗಡಿಲಿ ತೊಗೊಬೇಕಾಗುತ್ತೆ. ಅದನ್ನು ನೀವು ತಗೊಂಡು ಒಂದು ತಗಡು ಶೀಟ್ನಲ್ಲಿ, ಒಂದು ತಗಡು ಶೀಟ್ ಅಂತ ಕೇಳಿದ್ರೆ ಗ್ರಂಥಿಗೆ ಅಂಗಡಿಲಿ ಕೊಡ್ತಾರೆ, 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಆ ತಗಡಲ್ಲಿ ನೀವು ಏನು ಬರಿಬೇಕು ಅಂದರೆ, ಓಂ ಕ್ಲೀಂ ಊಂ ಅಂತ ಬರೆದು ಅದ್ರ ಮುಂದೆಗಡೆ ನಿಮ್ಮ ಮಗು, ಹೆಣ್ಮಗು ಆಗಿದ್ದರೆ ಹೆಣ್ಮಗು ಹೆಸರು, ಗಂಡು ಮಗು ಆಗಿದ್ದರೆ ಗಂಡು ಮಗು ಹೆಸರನ್ನ ಬರೆದ್ಬಿಟ್ಟು ಅದ್ರ ಮುಂದೆ ಕುರು ಪಟ್ ಸ್ವಾಹ ಅಂತ ನೀವು ಬರೀಬೇಕಾಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ತಾ ಇದ್ದೀನಿ. ಓಂ ಕ್ಲೀಂ ಊಂ ಆ ಮಗುವಿನ ಹೆಸರು, ಅದಾದಮೇಲೆ ಕುರು ಪಟ್ ಸ್ವಾಹ ಅಂತ ಬರೆದು ಅದನ್ನು ನೀವು ಮಲಗೋ ದಿಂಬಿನ ಕೆಳಗೆ ಅಥವಾ ಒಳಗೆ ಇಟ್ಟುಬಿಡಬೇಕು. ಅಂದರೆ ನೀವೇನು ಮಾಡಬೇಕು ಅಂದರೆ, ಆ ತಗಡಿನ ಮೇಲೆ ಆ ಮಗು ಹೆಸರನ್ನು ನೀವು ಬರೆದು ದೇವ್ರ ಹತ್ರ, ಅಂದರೆ ರಾಯರ ಹತ್ರ ಅಥವಾ ನಿಮ್ಮ ಗುರುಗಳು ಯಾರಿದ್ದಾರೆ ಅಂಥ ಗುರುಗಳ ಫೋಟೋದ ಮುಂದೆ, ಅಂದರೆ ದಕ್ಷಿಣಾಮೂರ್ತಿ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ರಾಘವೇಂದ್ರ ಪ್ರಭುಗಳಿರ್ಬೋದು, ಸಾಯಿಬಾಬಾ ಇರ್ಬೋದು, ಅಂಥವರ ಎದುರಿಗೆ ನೀವು ಆ ವೈಟ್ ಬಟ್ಟೆಯಲ್ಲಿ ನಾನು ಹೇಳಿದಂತಹ ಎಡಮುರಿ ಬಲಮುರಿ, ಮುಟ್ಟಿದರೆ ಮುನಿಸೊಪ್ಪು ಮತ್ತು 2 ಹಳದಿ ಕವಡೆಗಳು ಅಷ್ಟನ್ನು ನೀವು ಸೇರಿಸಿ ಆ ತಗಡು ಒಳಗಡೆ ನಿಮ್ಮ ಮಗುವಿನ ಹೆಸರನ್ನು ನೀವು ಬರೆದು ಅಷ್ಟನ್ನು ಗಂಟಿಟ್ಟು ನೀವು ದೇವರ ಮುಂದೆ, ಅಥವಾ ದುರ್ಗಾದೇವಿ ಇರ್ಬೋದು, ಅಥವಾ ಕಾಳಿ ದೇವಸ್ಥಾನಗಳಿರ್ಬೋದು, ಅಥವಾ ನಿಮಗೆ ಗೊತ್ತಿರೋ ಅಂಥ ಯಾವುದಾದ್ರೂ ಶಕ್ತಿ ದೇವತೆಗಳ ಫೋಟೋ ಮುಂದೆ ನೀವು ಇಟ್ಟು ಅದಕ್ಕೆ ಪೂಜೆ ಮಾಡಿ, ನಿಮ್ಮ ಮಗು ನಿಮಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಿದೆ ಅನ್ನೋ ನಿಮಗೆ ಗೊತ್ತಿರುತ್ತೆ. ಅದನ್ನು ಹೇಳ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ ನಂತರ ನಿಮ್ಮ ಮಗು ಮಲಗೋ ಅಂಥ ಜಾಗದ ದಿಂಬಿ ಇರುತ್ತಲ್ಲ, ಆ ದಿಂಬಿನ ಕೆಳಗಡೆ ಇಟ್ಟು ಮಲಗೋ ಅಂಥದ್ದನ್ನು ಮಾಡಿಸ್ಬೇಕು. ಅದಕ್ಕೆ ಅಕಸ್ಮಾತ್ ನಿಮ್ಮ ಮಗುಗೆ ತಲೆಗೆ ಅದು ಒತ್ತುತ್ತೆ ಅನ್ನೋ ಭಯ ಇದ್ದರೆ ಪಿಲ್ಲೋ ಕವರ್ ಒಳಗಡೆ ಅದು
ಅದನ್ನು ಬಚ್ಚಿಡೋಂಥದ್ದು. ಅಂದರೆ ಒಂದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಆ ಪಿಲ್ಲೋ ಕವರ್ ಒಳಗಡೆ ಅದನ್ನು ಆ ಗಂಟನ್ನು ತುಂಬಿಸ್ಬಿಟ್ಟು ಅದ್ರ ಒಳಗಡೆ ಇಟ್ಟು ಮಲಗಿಸೋ ಅಂಥ ಪ್ರಯತ್ನನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ನೀವು ಹೇಳಿದಂತೆ ಕೇಳೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದೊಂದು ಸಣ್ಣ ಪುಟ್ಟ ತಂತ್ರನ ನೀವು ಮಾಡ್ಕೊಳ್ಳಿ. ಇದನ್ನು ಯಾವಾಗಾದರೂ ಮಾಡ್ಕೊಬೋದು, ಇಂಥ ದಿನವೇ ಮಾಡ್ಕೊಬೇಕು ಅಂತ ಏನಿಲ್ಲ. ನಿಮಗೆ ಯಾವತ್ತು ಸರಿ ಅನಿಸುತ್ತೋ ಅವತ್ತು ನೀವು ಇದನ್ನು ಮಾಡ್ಕೊಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.